ಇವತ್ತು ನೋಡುವಾಗಿದ್ದೀರಿ. ನಾನು ಯಾವತ್ತೂ ನೋಡುವಾಗಿದ್ದೇನೆ, ನೋಡಿದ್ದೆ ಸರಿ ಇಲ್ಲ ಇಷ್ಟು ದಿವಸ. ಹಾಗಲ್ಲ ಸ್ವಾಮಿ, ಎಂತದ್ದೇ ಎಲ್ಲ ದಿನ ನೋಡಿದ ಹಾಗ ಬರೀ ನೋಡುವುದು ಮಾತ್ರ ಅಲ್ಲ, ಕೇಳುವ ಹಾಗೆ ಉಂಟು. ಏನು ಕೇಳುವುದು? ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ, ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ. ಆವಲ್ಲಿಗೆ 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 ಪಯಣವಯ್ಯ ಪ್ರಾಣಕಾಂತ, ಆವಲ್ಲಿಗೆ 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 ಪಯಣವಯ್ಯ ಪ್ರಾಣಕಾಂತ, ಪಯಣವಯ್ಯ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟೆಯಲ್ಲಿ, ರಾಜ ಟಿವಿಯಿಂದ ರಾಜ ಟಿವಿ ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ರಾಜ ಟಿವಿಯಿಂದ ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ. ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ, ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟಿರಲಿ ಹೊರಟಿರಲಿ, ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ. ರಾಜ ಟಿವಿಯಿಂದ ಹೊರಟಿರಲಿ ಪ್ರಾಣಕಾಂತ. ಚಂದನವಾಡರಿಕೊಂಡು ಪ್ರಾಣಕಾಂತ, ಚಂದನವಾಡರಿಕೊಂಡು ಚಂದನವಾಡರಿಕೊಂಡು ಚಂದನವ ಅಡರಿಕೊಂಡು ಪ್ರಾಣಕಾಂತ. ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ, ಬಲು ಚಂದದಿಂದ ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ, ಪೋಪುದಲ್ಲಿ ಪ್ರಾಣಕಾಂತ. ಚಂದನವಾಡರಿಕೊಂಡು ಪ್ರಾಣಕಾಂತ, ಬಲು ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ, ಬಲು ಚಂದದಿಂದ ಪೋಪುದಲ್ಲಿ ಚಂದದಿಂದ ಅಂದದಿಂದ ಚಂದದಿಂದ ಪೋಪುದಲ್ಲಿ ಪ್ರಾಣಕಾಂತ, ಪ್ರಾಣಕಾಂತ ಪ್ರಾಣಕಾಂತ.
ಮನದಿ ಸಂದೇಹಗೊಳ್ಳದೆ ನೀನು ಪ್ರಾಣಕಾಂತ ಮನದಿ ಸಂದೇಹಗೊಳ್ಳದೆ ನೀ ಪ್ರಾಣಕಾಂತ ಪ್ರಾಣಕಾಂತ ಕಾಂತ ಕಾಂತ ನೂತನವಾಯ್ತದನು ಕಂಡು ಪ್ರಾಣಕಾಂತ ನೂತನವಾಯ್ತದನು ಕಂಡು ಪ್ರಾಣಕಾಂತ ಸುಮಗಾತಿಶಯ ಗುಣವಂತ ಪ್ರಾಣಕಾಂತ ಸುಮಗಾತಿಶಯ ಗುಣವಂತ ಪ್ರಾಣಕಾಂತ ಗುಣವಂತ ಪ್ರಾಣಕಾಂತ ಗುಣವಂತ ಕಾಂತ ಆವಲ್ಲಿಗೆ ಪಯಣವಯ್ಯ ಪ್ರಾಣಕಾಂತ ಪ್ರಾಣಕಾಂತ ಅಂತಃಪುರವನ್ನ ಪ್ರವೇಶ ಮಾಡಿದ ನನ್ನನ್ನು ಕರೆತಂದು ಸತಿಯಾದವಳು ಪತಿಯನ್ನು ಹೇಗೆ ಸತ್ಕಾರ ಮಾಡಬೇಕು ಯಥೋಚಿತವಾಗಿ ಎಲ್ಲಿಯೂ ಚ್ಯುತಿ ಕಾಣದಿದ್ದ ಹಾಗೆ ಸತ್ಕಾರವನ್ನು ಮಾಡಿದವಳು ನೀನು. ಹೌದೇ? ತದೇಕ ಚಿತ್ತದಿಂದ ಕಾಣುವುದಕ್ಕೆ ಮುಂದಾದೆ ಬಗೆ ಬಗೆಯ ರೀತಿಯ ನೋಟ ಯಾಕಿರುವುದೇ ಅರ್ಥ ಆಗಲಿಲ್ಲ. ಇವತ್ತು ನನ್ನದೇನಾದ್ರೂ ಕಾಟ ಆಯ್ತಾ ನಿನಗೆ? ಮತ್ತೆ ಯಾಕೆ ಈ ನೋಟ? ಕಾಟ ಅಲ್ಲ, ಏನಿ ಆಟ ಅಂತ. ಆಟವಾ? ಏನಾಟ? ಅಲ್ಲದೆ ಮತ್ತೇನು ಹಬ್ಬ ವಿಶೇಷ ಅನ್ನಿಸ್ತದೆ. ಯಾವುದು? ಆಶ್ಚರ್ಯ ಕೂಡ ಜೊತೆಗೆ. ಯಾಕೆ ಈ ಬಗೆಯ ಶೃಂಗಾರ ಇಲ್ಲ, ಇಂಥ ಸಲಕರಣೆ ಈ ಹಿಂದೆ ನೋಡಿದ ನೆನಪಿಲ್ಲ ನನಗೆ. ಆ ಕಾರಣಕ್ಕಾಗಿ ಎದೆಗೆ ಕವಚವನ್ನು ಬಿಗಿದು ಶಿರಕ್ಕೆ ಶಿರಸ್ತ್ರಾಣವನ್ನು ಇರಿಸಿ ಬೆನ್ನಿಗೆ ಬತ್ತಳಿಕೆಯನ್ನ ಕಟ್ಟಿ ಕೈಯಲ್ಲಿ ಆಯುಧ. ಆ ಕಡೆಗೆ ನೋಡಿದ್ರೆ ಚಂದನ. ನೀವು ಏರಿ ಬಂದ ರಥದಲ್ಲಿ ನಾನಾ ವಿಧದ ಆಯುಧಗಳೇ ತುಂಬಿಕೊಂಡಿದೆ. ಇದೆಲ್ಲವೂ ಯುದ್ಧಕ್ಕಾಗಿ ಬಳಸುವುದು ಬಲ್ಲೆ ನಾನು. ಹೆಂಡತಿಯ ಮನೆಗೆ ಬರುವಾಗ ಆಯುಧವನ್ನ ಧರಿಸಿ ಬರ್ತೀರಿ ಅಂತ ಆದ್ರೆ ಏನ್ ಹೆಂಡತಿ ಜೊತೆ ಯುದ್ಧ ಮಾಡುವಂತಾಯ್ತಾ? ಆಯುಧ ಹಿಡಿದು ಹೊಡಿಬೇಕಾ? ಎತ್ತಿದ ಕೈಗೊಂದು ಬಾರಿಸಿದ್ರೆ ಆಯ್ತಪ್ಪ. ಹಾಗ ಅಲ್ಲ ಅದಲ್ಲ. ಆದರೂ ನನಗೆ ನೂತನವಾಗಿ ಕಂಡಿದ್ದು ಯಾವುದು? ರಾಜ ಟಿವಿಯಿಂದ ಎದ್ದು ಕಾಣ್ತಾ ಇದ್ದೀರಿ. ಈ ಟಿವಿ ಕೆಲವು ವರ್ಷದ ಹಿಂದೆ ನೋಡಿದ್ದೆ. ಎಲ್ಲಿ ನೋಡಿದ್ದೆ? ನಮ್ಮ ಮದುವೆ ಸಂದರ್ಭ. ಬ್ರಾಹ್ಮಣರು ಹೇಳಿದ್ರು ಪರದೆಯನ್ನ ಸರಿಸಿ ವರನ ಕೊರಳಿಗೆ ಮಾಲಿಕೆಯನ್ನು ಅರ್ಪಿಸುವಂತ. ಪರದೆಯನ್ನ ಸರಿಸಿದಾಗ ಅಬ್ಬಾ ರಾಜ ಟಿವಿಯಿಂದ ಎದ್ದು ಕಾಣ್ತಾ ಇದ್ರಿ. ಕೆಲವು ವರ್ಷದ ಹಿಂದೆ ಹೇಗಿದ್ರು ಇವತ್ತು ಹಾಗೆ ಇದ್ದೀರಲ್ಲ. ನೀನು 10 ವರ್ಷ ಬಿಟ್ಟರು ಹೀಗೇ ಇರುವುದು ನೀನು. ನಾನು ನಿಮ್ಮ ಸುದ್ದಿ ಹೇಳಿ. ನಾನು ನಿನ್ನ ಸುದ್ದಿ ಹೇಳಿದ್ದೆ, ಮತ್ತೆ ಅನ್ನೋದೊಂದು ಹೇಳೋದು ಬೇಡ. ನಿನಗೆ ವರ್ಷ ಅದು ಗೊತ್ತಾಗ್ತದೆ ಅಂತ ಮಾಡಿದ್ಯಾ? ಮುಖದಲ್ಲಿ ಸ್ವಲ್ಪವೂ ಕಾಣೋದಿಲ್ಲ ವರ್ಷ ಆದದ್ದು. ನುಗ್ಗುವುದು ಯಾಕೆ? ಅದೊಂದು ಸಂತೋಷ. ಮತ್ತೆ ಈಗ ಬಹಳ ಸಂತೋಷ ಈ ಗಿಡ್ಡ ಇದ್ದವರಿಗೆಲ್ಲ. ಸುಮ್ಮನೆ ನಾನು ಗಿಡ್ಡ ಅಂದ್ರೆ ವರ್ಷ ಆಗ್ಲಿಲ್ಲ. ಸರಿ, ಇನ್ನು ಬೆಳವಣಿಗೆ ಉಂಟು ಆಯ್ತಾ? ಬೇಗ ಮದುವೆ ಮಾಡಿಸಿದ್ದು. ಬೆಳೆಯೋದಿಲ್ಲ ಬಿಟ್ರೆ ಬೆಳವಣಿಗೆ. ಸುಮ್ಮನೆ ನೀವು ಬರೇ ವಿನೋದವೇ ಆಯ್ತು ನಿಮ್ದು. ಹೇಳಿದ್ದಪ್ಪ ಅಷ್ಟೇ. ಈಗ ಗಂಡನಿಗಿಂತ ಹೆಂಡತಿ ಒಂದು 2-3 ವರ್ಷಕ್ಕಾದ್ರೂ ಸಣ್ಣವಳಾಗಿರ್ಬೇಡ ಅಷ್ಟೇ. ಮತ್ತೆ ನನಗೂ ನಿಮ್ಗೆ ವ್ಯತ್ಯಾಸ ಆಯ್ತಪ್ಪ, ತೊಂದ್ರೆ ಇಲ್ಲ. ಆಯ್ತು ಅಂತ ನೀವು ಒಪ್ಪಂದು ನೋಡಿದ್ರೆ ಉದಾಸೀನಕ್ಕೆ ಹೋಗ್ದಾಗ ಹಾಗಲ್ಲ, ಆಯ್ತು ಅಂತ. ಸರಿ. ಹಾಗೆ ಎಲ್ಲಿ ಕೊಟ್ರಿ? ಎಂಥ ಅಪಶಕುನ. ಯಾವುದು? ಹಾರುವ ಎತ್ತಿನ ಹಣೆ ಮೇಲೆ ಹೊಡೆಗಿ ಎಲ್ಲಿ ಹೊರಟ್ರಿ? ಎತ್ತಿ ಎಲ್ಲೆಲ್ಲ ಹಾರಿದ್ರೆ ಹಣೆ ಮೇಲೆ ಹೊಡೆಯುದ? ತಲೆ ನಿನ್ನದ್ದು. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿ ಹೊರಟ್ರಿ ಅಂತ ಕೇಳಿದ ಅಪಶಕುನ ಅಲ್ವೇನೆ? ಹೌದಾ? ಈಗ ಶುಭ ಕಾರ್ಯಕ್ಕೆ ಹೋಗುವಾಗ ಬೆಕ್ಕೊಂಡು ಅಡ್ಡ ಬಂದ್ರೆ ಅಪಶಕುನ ಅಂತ ಹೇಳುದಿಲ್ವಾ? ಹಾಗೆ ಹೇಳುವುದುಂಟು. ಈಗ ಬೆಕ್ಕು ಮುಂದಾಗುವ ಆಪತ್ತನ್ನ ಮೊದಲೇ ಸೂಚಿಸುವ ಪ್ರಾಣಿ ಅಂತ ಯಾಕೆ ತಿಳ್ಕೊಳ್ಬಾರ್ದು ನಾವು? ಯಾರು ಹೇಳುವುದಿಲ್ಲ ಅದನ್ನ, ಅಪಶಕುನ ಅಂತ ಹೇಳುದು. ಹಾಗೆ ಅದು ಕೆಲವು ಕಡೆ ಬೆಕ್ಕು ಅಡ್ಡ ಬಂದಾಗ ಅಪಶಕುನ ಅಂತ ಹೇಳುವುದು. ಈ ಪ್ರಪಂಚದಲ್ಲಿ ಹೇಗೆ ಕೇಳಿದ್ರೆ ಅಡ್ಡ ದಾರಿಯಲ್ಲಿ ಬೆಳೆದು ದೊಡ್ಡವನಾದವನಿಗೆ ಶ್ರೀಮಂತ ಅಂತ ಹೆಸರು.
ಎಲ್ಲಾದ್ರೂ ಹೋಗುವಾಗ ಅಡ್ಡ ದಾರಿಗೆ ಅಡ್ಡ ಬಂದವನಿಗೆ ಅಪಶಕುನ ಅಂತ ಹೇಳುವುದು ಅಲ್ವಾ? ಹಾಗೆ ನಾವು ಸ್ವಲ್ಪ ಜಾಗೃತರಾಗಿದ್ರೆ ಆಯ್ತು. ಸರಿ. ಈಗ ಬೆಕ್ಕಡ್ಡ ಬಂದ್ರೆ ಅಪಶಕುನ ಅಂತ ಆಡುವ ನೀವು, ಹಾ. ಸಾಕಿದ ಬೆಕ್ಕೆ ಬಂದ್ರೆ ಮನೆ ಬೇಕು, ನಾವು ಸಾಕಿದ್ದು ಮನೆ ಬೇಕು ಅಂತ ಸುಧಾರಿಸ್ಕೊಂಡ್ರೆ ಆಯ್ತು. ಅಷ್ಟೇ ಅಲ್ವಾ? ಸರಿ ಸರಿ, ನೀವೊಂದು ರೀತಿ ಮನೆ ಬೇಕಿದ್ದಾಗೆ ಬಿಡು, ಸುಧಾರಿಸ್ಕೊಳ್ಳುವ. ನಾ ಹೇಳ್ತೀನಿ, ನೀವು ಗಂಡ. ಮತ್ತೆ ಅಲ್ಲಿಯೂ ನಾನೇನ್ ಹೇಳ್ದೆ ಈಗ? ಸರಿ. ಹಾಗೆ ಹಾ. ತಾವು ಎತ್ತ ಗಮನ ಅಂತ ಗೊತ್ತಾಗಲಿಲ್ಲ ನನಗೆ. ಪ್ರಶ್ನೆ ಮಾಡ್ತಾ ಇದ್ದೀಯ, ಸತ್ಕಾರ ಮಾಡಿ ಹೊರಟದ್ದೆಲ್ಲಿಗೆ? ಏನು ಗಂಡನನ್ನ ಪ್ರಶ್ನೆ ಮಾಡುವ ಅಧಿಕಾರ ಹೆಂಡತಿ ಉಂಟು ಅಂತ ಅಧಿಕಾರವಾಣಿ ಶಿವ, ಹಾಗೆಲ್ಲ ಸ್ವಾಮಿ ಹಾ. ತಪ್ಪು ಭಾವಿಸಬೇಡಿ. ಹಾ. ಭಾವ ತುಂಬಿದ ಭಕ್ತಿಯಲ್ಲಿ ಭಕ್ತಿ ಭಾವದಿಂದ ಹಾ. ಕರ ಜೋಡಿಸಿ ಎರಗಿ ಕೇಳ್ತಾ ಇದ್ದೇನೆ. ಎತ್ತ ಗಮನ. ಭಕ್ತಿ ಭಾವ ಬಂದ ಮೇಲೆ ದೇವನಾಗಿ ಉತ್ತರ ಕೊಡಬೇಕಾ ಬೇಡ? ಓ ನಳಿನಾಕ್ಷಿ, ನಳಿನಾಕ್ಷಿ ಕೇಳ ಆ, ನಳಿನಾಕ್ಷಿ ನಳಿನಾಕ್ಷಿ ಕೇಳೆ ಈಗ, ನಳಿನಾಕ್ಷಿ ನಳಿನಾಕ್ಷಿ ಕೇಳೆ ಈಗ, ನರನೊಡನೆ ತೊಲಗದೈದುವೇನು ಬೇಗ, ನರನೊಡನೆ ಕಲಗೈದುವೇನು ಬೇಗ, ನಳಿನಾಕ್ಷಿ ಕೇಳೆ ಈಗ, ನರನೊಡನೆ ಕಲಗೈದುವೆನು ಬೇಗ, ನರನೊಡನೆ ಕಲಗೈದುವೆನು ಬೇಗ. ನರನೊಡನೆ ಕಲಗೈದುವೆನು ಬೇಗ, ಪ್ರಭಾವತಿ, ವಲ್ಲಭ. ಭಾವಭಕ್ತಿಯಿಂದ ಪ್ರಶ್ನೆಯನ್ನ ಮುಂದಿಡುವುದು ಹೌದಾದ್ರೆ ಪತಿದೇವನಾಗಿ ಉತ್ತರ ಕೊಡ್ತೇನೆ. ಓ ನಳಿನಾಕ್ಷಿ, ಯಾಕೆ ಸೂರ್ಯ ತನ್ನ ಅರಳುವಿಕೆಗೆ ಕಾರಣೀಕರ್ತ ಎನ್ನುವ ಕಾರಣಕ್ಕಾಗಿ ಅರಳಿದ ಕಮಲವೊಂದು ಸೂರ್ಯನಿಗೆ ಅಭಿಮುಖವಾಗಿ ತನ್ನ ದಳವನ್ನ ಪಸರಿಸದೆ ಸುತ್ತಲೂ ಪಸರಿಸುತ್ತದೆ. ಹಾಗೆ ಹೆಣ್ಣಾದವಳು ಹಾಗೆ ಹುಟ್ಟಿದ ಮನೆಯ ಏಳಿಗೆಯನ್ನ ಮಾತ್ರ ಕಾಣದೆ ಮೆಟ್ಟಿದ ಮನೆಯ ಏಳಿಗೆಯನ್ನ ಕಂಡದ್ದರಿಂದ ನಳಿನಾಕ್ಷಿಯನ್ನು ಹಾಗೆ ಸಂಬೋಧಿಸಲೂಬಹುದು. ಪ್ರಭಾವತಿ, ಏನು? ನಡೆದ ವಿದ್ಯಮಾನಗಳೆಲ್ಲವೂ ಚಂಪಕಾವತಿಯ ಸರ್ವರು ಅರಿತವರಿದ್ದಾರೆ. ನೀನು ಅರಿಯಲಿಲ್ಲ ಅಂತಾದ್ರೆ ಸ್ಪಷ್ಟವಾಗಿ ಹೇಳ್ತೇನೆ. ಏನು? ಯಜ್ಞತುರಗ ಒಂದು ನಮ್ಮ ನಗರವನ್ನ ಪ್ರವೇಶ ಮಾಡಿತ್ತು. ಹಾ. ಆ ಬಂದ ಪಾಂಡವರ ಯಜ್ಞತುರಗವನ್ನ ತಂದೆಯವರು ಆಳುಗಳ ಮುಖೇನ ಬಂಧಿಸಿದ್ರು. ಲೇಖನದ ಒಕ್ಕಣೆ ಕ್ಷತ್ರಿಯ ಪಂಥಾನುಸಾರವಾಗಿ ಕಟ್ಟಿದವರು ಯುದ್ಧ ಮಾಡಬೇಕೆನ್ನುವ ಹಾಗೆ. ಹಾಗಾಗಿ ನಮ್ಮಪ್ಪ ಯುದ್ಧ ಘೋಷಣೆಯನ್ನ ಮಾಡಿ ಸೇನಾಧಿಪತಿತ್ವವನ್ನು ಒಪ್ಪಿಸಿ ಯುದ್ಧಕ್ಕೆ ಹೋಗುವುದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಓಹೋ. ಬಂದ ಅಶ್ವ ಹಿಂಬಾಲಕರ ಸೇನೆಯೊಂದಿಗೆ ಯುದ್ಧಕ್ಕಾಗಿ ಹೊರಟವನು ನಾನು. ಪ್ರಾಣೇಶ್ವರ, ಮೇಧದ ಹಯವೊಂದು ಬಂದಿ ಅಂತಾದ್ರೆ ಹಾ. ಆ ಅಶ್ವಮೇಧ ಕ್ರತುವನ್ನ ಕೈಗೊಂಡವ ದೀಕ್ಷೆಗೆ ಕುಳಿತಿರ್ತಾನೆ. ಹೌದು. ಈ ಸೇನೆಯ ರಕ್ಷಣೆಗೂ ಅಥವಾ ಅಶ್ವದ ರಕ್ಷಣೆಗೂ ಹಾ. ಒಬ್ಬ ನೇತಾರ ನಾಯಕ ಅಂತ ಇರ್ತಾನಲ್ವಾ? ಯಾವ ನಾಯಕನೊಂದಿಗೆ ನಿಮ್ಮ ಹೋರಾಟ? 3 ಲೋಕದ ಗಂಡು ಗಂಡರ ಗಂಡ ಅರ್ಜುನ ಬಂದಿದ್ದಾನೆ. ಶಿವನೇ ಕಳವಳಿಸಬೇಡ ಮನದ, ಕಳವಳಿಸಬೇಡ ಮನದಿ, ಕುಂತಿದಗಳಗುವನಲ್ಲ ರಣದಿ, ಕುಂತಿದಗಳಗುವನಲ್ಲ ರಣದೆ, ಕಳವಳಿಸಬೇಡ ಮನದಿ, ಕುಂತಿದಗಳಗುವನಲ್ಲ ರಣದೆ, ಕಳವಳಿಸಬೇಡ. ಭಯಪಡಬೇಕಾದ ಅಗತ್ಯ ಇಲ್ಲ. ಪಾರ್ಥನ ವಿಕ್ರಮ ಏನು ಎನ್ನುವುದು ಆರ್ಯಾವರ್ತದ ಅರಸು ಮಕ್ಕಳೆಲ್ಲ ಒಪ್ಪಿದ್ದಾರೆ. ಹಾಗಂತ ಅಂತಃಪುರದ ಸ್ತ್ರೀಯರಲ್ಲಿಯೂ ಭೀತಿಯ ಅಲೆಯನ್ನು ಹಬ್ಬಿಸಿದ್ದಾನಂತಾದ್ರೆ ಪಾರ್ಥನ ವಿಕ್ರಮಕ್ಕೆ ಯಾರು ಮೆಚ್ಚಲೇಬೇಕು? ಹಾಗಂತ ನಿನ್ನ ಗಂಡ ಸುಧನ್ವ ರಣ ಹೇಳಿ ಅಲ್ಲವೇ ಅಲ್ಲ, ಕುಂತಿ ಸುತನಿಗೆ ಯಾವತ್ತೂ ಅಳುಕುವವನಲ್ಲ. ಒಬ್ಬ ಪಾರ್ಥ ಏನು, ಚಂಪಕಾವತಿಯ ರಣರಂಗದಲ್ಲಿ ಶತಪಾರ್ಥರು ಜೊತೆಯಾಗಿ ಬಂದರೂ ಬೆದರುವವನಲ್ಲ, ಬೆಚ್ಚುವನಲ್ಲ ನಿನ್ನ ಗಂಡ ಸುಧನ್ವ. ಭಯಪಡಬೇಡ, ಹೇಳು. ಕಾಂತ ಕೇಳನ್ನ ಸೊಲ್ಲ, ಕಾಂತ ಕೇಳನ್ನ ಸೊಲ್ಲ, ಪಾರ್ಥನನು ಕಂತು ಪಿತ ಬಿಡುವನಲ್ಲ, ಪಾರ್ಥನನು
ಬಿಡುವನಲ್ಲ. ಎಂತು ಗೆಲುವುದು ನಿನಗೆ, ಎಂತು ಗೆಲುವುದು ನಿನಗೆ, ಶ್ರೀಕೃಷ್ಣ ಸಂತಸದಿ ಸಾಧನವಾಗಿ, ಶ್ರೀಕೃಷ್ಣ ಸಂತಸದಿ ಸಾಧನವಾಗಿ. ಎಂತು ಗೆಲುವುದು ನಿನಗೆ, ಶ್ರೀಕೃಷ್ಣ ಸಂತಸದಿ ಸಾಧನವಾಗಿ. ಭಾವತಿ ಬಂದಿರುವ ಪಾರ್ಥನೊಂದಿಗೆ ದುರಕ್ಕಾಗಿ ಹೊರಟು ನಿಂತವರು. ಆತನ ಹೆಸರನ್ನ ಕೇಳಿದಾಗಲೇ ಒಮ್ಮೆಲೆ ನಡುಗಿ ಬಿದ್ದು ಹೋದೆ. ಒಂದು ಮಾತು ಹೇಳು, ಆಲಿಸಬೇಕು, ಹೇಳು. ಜೊತೆಗೆ ಪಾಲಿಸಲು ಬೇಕು. ಯಾವತ್ತು ಪಾಲಿಸುವವರ? ಹೌದು ಸ್ವಾಮಿ. ಪ್ರಾಣೇಶ್ವರ, ಓ ಬಂದಿರುವ ಪಾರ್ಥ ಆತನೊಂದಿಗೆ ಯುದ್ಧ ಮಾಡಿದ್ರೆ ಮುಂದೇನು ಎನ್ನುವ ಭಯ ನನ್ನನ್ನು ಆವರಿಸಿದೆ. ಯಾಕೆ ಆ ಭಯ? ಕಾರಣ ಇಷ್ಟೇ ಸ್ವಾಮಿ. ಹೇಳು. ಯಾವತ್ತು ಆ ಪಾರ್ಥನಿಗೆ ಸೋಲಿಲ್ಲದ ಸರದಾರ ಎನ್ನುವ ಬಿರುದಾಂಕಿತವನ್ನು ಪಡೆದವ, ಹೆಚ್ಚೇಕೆ ದಶನಾಮವನ್ನ ಹೊತ್ತವ, ಓದಲೆಲ್ಲ ಒಂದೊಂದು ಸಾಹಸದ ಕಾರ್ಯವನ್ನ ಮಾಡಿ ಅಂತ ಹೆಸರನ್ನ ಗಳಿಸಿದ ಅವನ್ನ ಗೆಲ್ಲುವ ಬಲ ನಿಮ್ಮಲ್ಲಿದೆ, ಆ ಭರವಸೆ ನನಗಿದೆ. ಮತ್ತೆ ಯಾಕೆ ಭಯ? ಹಾಗಿದ್ರೆ ಅರ್ಜುನನೊಂದಿಗೆ ಯುದ್ಧ ಮಾಡಿ ಗೆದ್ದ ತಕ್ಷಣ ಯುದ್ಧ ಎನ್ನುವುದು ಕೊನೆಗೊಳ್ಳುವುದಿಲ್ಲವಲ್ಲ? ಇಲ್ಲವೇ ಇಲ್ಲ. ಪ್ರಾರಂಭವೇ ಅಲ್ಲಿಂದ ಅಂತಾದ್ಮೇಲೆ ಕೊನೆ ಹೇಗೆ ಯೋಚನೆ ಮಾಡ್ಬೇಕಷ್ಟೇ. ಹೇಳು ಪ್ರಾಣೇಶ್ವರ. ಓ ಶ್ರೀಕೃಷ್ಣ ಪರಮಾತ್ಮ ಹಿಂದೊಮ್ಮೆ ಕುಲಾಲ ಭವನದಲ್ಲಿ ಕುಂತಿದೇವಿಗೆ ಅಭಯವನ್ನ ಕೊಟ್ಟವನಿದ್ದಾನಂತೆ. ಮಮ ಪ್ರಾಣ ಹಿ ಪಾಂಡವ. ಪಾಂಡವರೈವರನ್ನ ತನ್ನ ಪಂಚ ಪ್ರಾಣದಂತೆ ರಕ್ಷಣೆ ಮಾಡ್ತೇನೆ. ಹೌದು. ಕಣ್ಣನ್ನ ರಪ್ಪೆಗಳು ಹೇಗೆ ರಕ್ಷಣೆ ಮಾಡ್ತಾವೋ ಆ ರೀತಿಯಲ್ಲಿ ಇವರೆಲ್ಲವರನ್ನ ತಾನು ಪರೆಯುತ್ತೇನೆ ಎನ್ನುವ ಹಾಗೆ ಅಭಯವನ್ನ ಕೊಟ್ಟವ. ಆತ ಅಭಯ ಕೊಟ್ಟ ಮೇಲೆ ನುಡಿದಂತೆ ನಡೆಯುವವನಿದ್ದಾನೆ. ಯೋಚನೆ ಮಾಡಿ, ಒಬ್ಬ ಶಕ್ತಿವಂತನಾದರೆ ಮತ್ತೊಬ್ಬ ಯುಕ್ತಿಯುತ ಆ ಕೃಷ್ಣಾರ್ಜುನರು ಒಟ್ಟಾಗಿ ಬಂದ್ರು ಅಂತಾದ್ರೆ ಎಂತೂ ಗೆಲ್ಲುವುದು ನಿಮಗೆ ಆ ಭಯ ನನ್ನನ್ನು ಆವರಿಸಿದೆ. ಕೃಷ್ಣಾರ್ಜುನರನ್ನು ಸಾಗಸಿ ನಡೆಸಿ ಹಿಮ್ಮೆಟ್ಟಿಸುವೆನು, ಸಾಗಸಿ ನಡೆಸಿ ಹಿಮ್ಮೆಟ್ಟಿಸುವೆನು. ಮುನಿಗದನು ತೆರವಲ್ಲಿದು ರವಿಶೇಷವರಿಗೆ ಸತ್ಯತೆಯುವುದು. ಪ್ರಭಾವತಿ, ಭೀತಳಾಗಬೇಕಾದ ಅಗತ್ಯ ಇಲ್ಲ. ನಮ್ಮ ನಗರಿಗೆ ಕೃಷ್ಣ ಪರಮಾತ್ಮನ ಆಗಮನವಾಗಿ ಗಾರುಗಟ್ಟ ಪಾರ್ಥನ ಮುಂಭಾಗಕ್ಕೆ ಕೃಷ್ಣ ಬಂದರ ಮಾಡುವುದೇನು ಎನ್ನುವ ಪ್ರಶ್ನೆ ಹೋರಾಟವನ್ನು ಕೊಡ್ತೇನೆ. ಕೃಷ್ಣ ಬರುವ ಮೊದಲು ಅರ್ಜುನನೊಂದಿಗೆ ಹೇಗೆ ಹೋರಾಟ ಮಾಡಿದ್ದೇನೋ ಅದೇ ರೀತಿ ಕೃಷ್ಣ ಕಣ್ಣ ಮುಂದೆ ಗೋಚರಿಸಿದಾಗಲೂ ಕೃಷ್ಣ ಪರಮಾತ್ಮನೇ ಬೆಕ್ಕಸ ಬೆರಗಾಗುವ ತದ್ರೀತಿಯಲ್ಲಿ ಬತ್ತಳಿಕೆ ಸರಳನ್ನು ಪಾರ್ಥನ ಕೊರಳಿಗಾಗಿ ಪ್ರಯೋಗಿಸ್ತೇನೆ, ಕತ್ತರಿಸ್ತೇನೆ ಅಂತ ಆತ್ಮವಿಶ್ವಾಸ ಉಂಟು. ಒಂದು ವೇಳೆ ಅದಾಗ್ಲಿಲ್ಲ ಅಂತ ಆದ್ರೆ ಅದೇ ಕೃಷ್ಣ ಪರಮಾತ್ಮನ ಮುಂಭಾಗದಲ್ಲಿ ಅರ್ಜುನ ಬಿಡುವ ಸರಳಿಗೆ ಸುಧನ್ವನ ಕೊರಳನ್ನು ಒಪ್ಪಿಸಿ ಕೈವಲ್ಯವನ್ನು ಪಡಿತೇನೆ. ಇದನ್ನೆಲ್ಲ ನರಿತಿ ನಿಜವೋ, ಇದನ್ನೆಲ್ಲ ನರಿತೆ ನಿಜವೂ, ಸುತಗೀನ ಗುದಿಸುವುದೇ ಕೈವಲ್ಯವು, ಸುತಗೀನ ಗುದಿಸುವುದೇ ಕೈವಲ್ಯವು. ಇದುವೇ ಋತು ಸಮಯವೆನಗೆ, ಇದುವೇ ಋತು ಸಮಯವೆನಗೆ. ಲಾಲಿಪುದು ಅದಗಾಲ ಬಾಳೆ ಮಾಳ್ಕೆಗೆ, ಲಾಲಿಪುದು ಅದಗಾಲ ಬೆಳೆ ಮಾಳ್ಕೆಗೆ. ಇದನ್ನೆಲ್ಲ ನರಿತೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಿಮ್ಮ ಸತಿಯಾಗಿ ಬಂದವಳು. ಇಲ್ಲಿ ಏನು ನಡೆದಿದೆ ಎನ್ನುವುದು ಚೆನ್ನಾಗಿ ಬಲ್ಲೆ. ಮೇಧದ ಹಯ ಬಂದಿರುವುದು ಬಲ್ಲೆ, ಕಟ್ಟಿದ್ದು ಬಲ್ಲೆ. ಆದರೆ ಯೋಚನೆ ಮಾಡಬೇಕಷ್ಟೇ. ಹೇಳು ಸ್ವಾಮಿ. ಬಂದಿರುವ ಪಾರ್ಥನೊಂದಿಗೋ ಅಥವಾ ಕೃಷ್ಣನೊಂದಿಗೋ ಯುದ್ಧ ಮಾಡ್ತೇನೆ, ಇಲ್ಲ ತನ್ನ ಪ್ರಾಣವನ್ನ ಅರ್ಪಿಸ್ತೇನೆ, ಕೈವಲ್ಯವನ್ನ ಪಡೆಯುತ್ತೇನೆ. ಹೌದು. ಸಾಧ್ಯ ಉಂಟೆ? ಯಾಕೆ ಸಾಧ್ಯ ಇಲ್ಲ? ನೀವೇ ಆಗಾಗ ಆಡುವ ಮಾತೊಂದು ಮರಿತೀರಾ ಹೇಳಿ? ಯಾವುದು? ವ್ಯಕ್ತಿಯಾದವನಿಗೆ ಸದ್ಗತಿ ದೊರಕಬೇಕು ಅಂತಾದ್ರೆ 3 ಋಣದಿಂದ ಮುಕ್ತರಾಗಬೇಕಂತೆ. ದೇವ ಋಣ, ಋಷಿ ಋಣ, ಪಿತೃ ಋಣ. 2 ಋಣದಿಂದ ಮುಕ್ತರಾದವರು ತಾವು. ಈಗ ಪಿತೃ ಋಣದಿಂದ ಮುಕ್ತರಾಗುವುದು ಹೇಗೆ? ಸತ್ಸಂತಾನಕ್ಕೆ ತಂದೆ ತಾಯಿ ಎನಿಸಿಕೊಂಡಾಗ ಆ ಋಣದಿಂದ ಮುಕ್ತರಾಗುವುದಕ್ಕೆ ಸಾಧ್ಯ ಉಂಟಂತೆ. ಪ್ರಾಣೇಶ್ವರ,
ಮದುವೆಯಾಗಿ ಕೆಲವು ವರ್ಷಗಳು ಸರಿದು ಹೋದವು. ಹಾ. ಸಂತಾನಹೀನರು ನಾವು, ಮಕ್ಕಳಿಲ್ಲದವರಿಗೆ ಮತ್ತೆ ಕೈವಲ್ಯ ಎಂತು ಹೇಳಿ. ಆದರೆ ಹಾ. ಇದೊಂದು ಸುಸಂದರ್ಭ ಹೌದು. ಹೇಗೆ? ಕೃಷಿಕನು ಅವರು ಉತ್ತಮ ಬೆಳೆಯನ್ನ ಬೆಳೆಯಬೇಕು ಅಂತಾದ್ರೆ ಮಳೆಯ ನಿರೀಕ್ಷೆಯಲ್ಲೇ ಇರ್ತಾನೆ. ಹೌದು. ಆ ಮಳೆ ಬಂದಾಗ ಭೂಮಿಯನ್ನ ಸರಿಯಾಗಿ ಉಳುಮೆ ಮಾಡಿ ಹದ ಮಾಡಿ ಬೀಜವನ್ನ ಬಿತ್ತುತ್ತಾನೆ. ಅದರಿಂದ ಉತ್ತಮ ಬೆಳೆಯನ್ನ ಬೆಳಿತಾನೆ. ನಾನು ನಿಮ್ಮ ಭೂಮಿ, ಋತುಸ್ನಾತಿಯಾದಂತ ನಾನು ಮಂಗಳ ಸ್ನಾನವನ್ನ ಮಾಡಿ ನಿಮ್ಮ ನಿರೀಕ್ಷೆಯಲ್ಲೇ ಇದ್ದವಳು ತಾಯಿಯಾಗುವ ಬಯಕೆಯನ್ನ ಇರಿಸಿಕೊಂಡು ವಲ್ಲಭ ನನ್ನ ಆಸೆಯನ್ನ ಈಡೇರಿಸುವುದಕ್ಕೆ ಇದುವೇ ಹದಗಾಲ. ಬನ್ನಿ ನಿನ್ನೊಡನೆ ದಿನ ಕಳೆಯಲು ಪಿತನಾದಿಯನ್ನು ತನಗೆಯುವುದು ಕೇಳು, ಪಿತನಾದಿಯನ್ನು ತನಗೆಯುವುದು ಕೇಳು. ಮುನ್ನ ಪರಟಿಗನು ಜನಕ ನಾ ಭೋಗದನ್ನ ಕೊಲಗಲು ಸೈನಿಕ. ನಿನ್ನ ಆಸೆಯನ್ನು ಆಕ್ಷೇಪ ಮಾಡುವ ಹಾಗಿಲ್ಲ. ಯಾಕೆ ಕೇಳಿದ್ರಿ? ಸತಿಯಾದವಳು ಪತಿಯಲ್ಲಿ ಸಂತಾನಪೇಕ್ಷೆಯನ್ನು ಮುಂದಿಟ್ಟಾಗ ಋತುಸ್ನಾತೆಯಾದಂತ ಸತಿಗೆ ಪತಿ ಈಡೇರಿಸತಕ್ಕದ್ದು. ಈಡೇರಿಸಲಿಲ್ಲ ಅಂತಾದ್ರೆ ಭ್ರೂಣ ಹತ್ಯೆ ಅನ್ನುವಂಥ ದೋಷ ಬರ್ತದೆ ಅಂತೆ. ಹಾಗಂತ ಇವತ್ತಾಗುವುದಿಲ್ಲ ನನಗೆ. ಯಾಕೆ? ಪಿತನಾಜ್ಞೆಯಾಗಿದೆ. ಯುದ್ಧಕ್ಕೆ ಹೋಗುವುದು ನನ್ನ ಪಾಲಿಗೆ ಒಂದು ವ್ರತವಾಗಿದೆ. ಆ ವ್ರತವನ್ನ ಕೈಗೆತ್ತಿಕೊಂಡ ಮೇಲೆ ಭಂಗ ತರುವುದಕ್ಕೆ ನನ್ನಿಂದ ಆಗುವುದಿಲ್ಲ. ಹಾಗಾಗಿ ಯುದ್ಧ ಕ್ಷೇತ್ರವನ್ನ ಪ್ರವೇಶ ಮಾಡ್ತೇನೆ. ಅರಿಗಳೆಲ್ಲರನ್ನ ಕುರಿಗಳಂತೆ ತರಿದು ವಿಜಯ ಸಂಪಾದನೆಯನ್ನ ಮಾಡಿ ಮತ್ತೆ ನಿನ್ನ ಅಂತಃಪುರವನ್ನ ಪ್ರವೇಶ ಮಾಡಿ ವೀರಸುಧನ್ವನ ವೀರಪುತ್ರನಿನ ಗರ್ಭದಲ್ಲಿ ಬೆಳಿತಾನೆ. ಈಗ ಹೋಗ್ತೇನೆ. ಬಿಡಲು ಈಗ ಬಿಡಲು ಈಗ ಎನ್ನ ಕೂಡಲ ಗೂಡು ಕೂಡು ಬೇಗ, ಎನ್ನ ಕೂಡಲ ಗೂಡು ಕೂಡು ಬೇಗ. ನಡೆಯಲು ಬಿಗಿದಪ್ಪುದು ಕಾಂತನ ಒಡಗುಡಿದಳು ಒಪ್ಪುತ್ತೋ. ನಿಮ್ಮನ್ನ ಬಿಡುವುದಿಲ್ಲ ನಾನು. ಪ್ರಭಾವತಿ ಏನೇ ಹಠ ಹಿಡಿತಾ ಇದ್ದೆ? ಕ್ಷಮಿಸಿಬಿಡಿ ಸ್ವಾಮಿ. ಹೊರಟ ನಿಮ್ಮನ್ನ ಗಟ್ಟಿಯಾಗಿ ಹಿಡಿದು ತಡೆಯುವುದಕ್ಕೆ ಮುಂದಾಗಿಬಿಟ್ಟೆ. ಎಂತೆಂತ ವೀರರೊಡನೆ ಹೋರಾಟ ಮಾಡುವಂತ ಬಲ ಇದ್ದ ನಿಮಗೆ ಹೆಂಡತಿಯನ್ನ ಬದಿಗೆ ಸರಿಸಿ ಹೋಗುವ ಶಕ್ತಿ ಉಂಟು. ಆದರೂ ತಿಳಿದ ನಾನು ಬಂಧಿಸುವುದಕ್ಕೆ ಮುಂದಾಗಿ ಹೋದೆ. ಯಾಕೆ ಬಲ್ಲಿರ? ಹೇಳು. ನಿಮ್ಮನ್ನೇ ನಂಬಿಕೊಂಡು ಬಂದವಳು ನಾನು. ತನ್ನ ಆಸೆ ಎಲ್ಲವೂ ಈಡೇರಿಸುವವ ಪತಿದೇವ. ಸ್ವಾಮಿ, ನಿಮ್ಮ ದಾರಿಯನ್ನ ನೀವು ಚೆನ್ನಾಗಿ ಕಂಡುಕೊಂಡಿರಿ. ಹೇಳಿದ್ರಿ ಮಕ್ಕಳಿಲ್ಲಂತಾದ್ರೂ ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ ತನಗೆ ಪ್ರಾಪ್ತಿಯಾಗುತ್ತದೆ. ಹಾಗಿದ್ರೆ ನನ್ನ ಸ್ಥಿತಿ ಏನು? ನಿಮ್ಮನ್ನೇ ನಂಬಿಕೊಂಡು ಬಂದವಳ ಕುರಿತಾಗಿ ಒಂದು ಕ್ಷಣವೂ ಯೋಚನೆ ಮಾಡದೆ ನಿಮ್ಮ ದಾರಿಯನ್ನೇ ನೀವು ನೋಡಿಕೊಳ್ಳುತ್ತಾ ಇದ್ದೀರಲ್ಲ, ಸರಿಯೇ ಹೇಳಿ? ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನ ಬಿಟ್ಟು ನೀವೇ ಸರ್ವಸ್ವ ಅಂತ ಬಂದೆ. ಯಾಕೆ? ನನ್ನ ಮನದ ಅಪೇಕ್ಷೆಗಳನ್ನು ಈಡೇರಿಸುವ ನನ್ನ ಪಾಲಿನ ದೇವರು ನನ್ನ ಗಂಡ ಎಂಬ ಕಾರಣಕ್ಕಾಗಿ. ಮದುವೆಯಾಗಿ ಬಂದ ಆ ದಿನದಂದು ಮನೆಯ ಬಾಗಿಲ ಎದುರಿಗೆ ಬಂದು ನಿಂತಾಗ ಅತ್ತೆ ಸುಗರ್ಭಾದೇವಿ ನಿಮ್ಮಮ್ಮ ಒಂದೇ ಒಂದು ಮಾತನ್ನ ಹೇಳಿದ್ರು. ಮಗ, ಇದು ತನಕ ನಿಮ್ಮ ಮನೆಯನ್ನ ಬೆಳಗಿಕೊಂಡಿದ್ದವಳು ನೀನು, ಇನ್ನು ಮುಂದೆ ಈ ಗಂಡನ ಮನೆಯನ್ನ ಬೆಳಗಬೇಕಾದವಳು. ಹೊಸ್ತಿಲನ್ನು ತುಳಿದು ಸೇರಕ್ಕಿಯನ್ನ ಒದೆದು ಒಳಗೆ ಬಂದು ದೇವರ ಕೋಣೆಯನ್ನ ಸೇರಿ ದೀಪವನ್ನ ಬೆಳಗಿಸಮ್ಮ. ದೀಪವನ್ನ ಬೆಳಗಿಸುವುದರಿಂದ ಈ ಮನೆಯನ್ನ ಬೆಳಗುವುದಲ್ಲ, ಸೊಸೆಯಾಗಿ ಬಂದವಳು ಮನೆಯನ್ನು ಅಥವಾ ಕುಲವನ್ನು ಬೆಳಗುವುದು ಹೇಗೆ ಕೇಳಿದ್ರೆ ಈ ವಂಶಕ್ಕೆ ಕುಡಿಯನ್ನ ಕೊಟ್ಟು ಎನ್ನುವಾಗ ಆಡಿದ್ರು. ಆದ್ರೆ ಆ ಮಾತು ನನ್ನಿಂದ ಈಡೇರಿಸುವುದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ವಲ್ಲಭ, ಯೋಚನೆ ಮಾಡಿ ಹೇಳು. ಈ ಪ್ರಪಂಚದಲ್ಲಿ ಯಾವ ಗಂಡೆ ಇರಲಿ ತಾನು ಅಳಿದ ಮೇಲಾದರೂ ತನ್ನವರು ಸುಖದಿಂದ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು ಎನ್ನುವ ಹಾಗೆ ಕನಸನ್ನ ಕಟ್ತಾರೆ. ಹೌದು. ತಾನಳಿದ ಮೇಲೆ ತನ್ನವಳು ತನ್ನ ಕೇಶವನ್ನ ಗೆದರಿಕೊಂಡು ಮಾಂಗಲ್ಯವನ್ನ ಹರಿದು ಕೈಬಳೆಯನ್ನ ಜರೆದು ಕುಂಕುಮವನ್ನ ಅಳಸಿ ಒಂದು ಮೂಲೆಯಲ್ಲಿ ಕಣ್ಣೀರನ್ನ ಸುರಿಸಿಕೊಂಡು ಇರಬೇಕು ಎನ್ನುವ ಹಾಗೆ ಯಾರೂ ಕೂಡ ಯೋಚನೆ ಮಾಡುವುದಿಲ್ಲವಷ್ಟೇ. ಇಲ್ಲ. ಮುಂದಿನ ಪರಿಣಾಮ ಏನು ಎನ್ನುವುದು ನಾನು ಚೆನ್ನಾಗಿ ಬಲ್ಲೆ. ಬಂದಿರುವುದು ಕೃಷ್ಣಾರ್ಜುನರು. ವಲ್ಲಭ, ನಿಮಗೆ ಪಿತೃವಾಕ್ಯವೇ ಮುಖ್ಯವಾಗಿ ಕಾಣುತ್ತಾ ಇದೆ. ಅಪ್ಪನ ಆಸೆಯೇ ಈಡೇರಿಸ್ತೇನೆ ಅಂತ ಹೊರಟು ನಿಂತಿದ್ದೀರಿ. ಆಯ್ತು ಸ್ವಾಮಿ, ಹೆಂಡತಿಯ ಆಸೆಯನ್ನ ಈಡೇರಿಸುವುದೇ ಸತ್ಯ ಅಂತ ಆದ್ರೆ ಹೆಂಡತಿಯ ಮನದ ಬಾಗಿಲು ತೆರೆದಿದೆ. ಅಪ್ಪನ ಆಸೆಯನ್ನ ಈಡೇರಿಸ್ತೇನೆ ಅಂತ ಹೋಗುವುದಾದರೆ ಮನೆಯ ಬಾಗಿಲು ತೆರೆದಿದೆ. ಮನೆಯ ಬಾಗಿಲು ಹೆಂಡತಿಯ ಮನದ ಬಾಗಿಲು ಆಯ್ಕೆ ನೀವು ಮಾಡಿಕೊಳ್ಳಬೇಕು.
ಶಬ್ದದಿಂದ ನನ್ನ ಮನಸ್ಸು ಸ್ವಲ್ಪ ವಿಚಲಿತವಾಗಿದೆ. ಅರೆಗಳಿಗೆ ಅವಕಾಶ ಕೊಡ್ತೀನಿ. ಸತಿಗೆ ಷೋಡಶದ ಋತು ಸಮಯ ಏನು ಮಾಡುವುದು ಈಗ? ಸತಿಗೆ ಷೋಡಶದ ಋತು ಸಮಯ ಏಕಾದಶಿ ವ್ರತ ಮಲಂಗೆ ಶ್ರಾದ್ದ ಇನಿತೊಂದು ದಿನವೇ ಸಂಘದ ಮಾದುಡೆಂತೋ ಏಕಾದಶಿ ವ್ರತ ಅಲಂಗೆ ಶ್ರಾದ್ದ ಇನ್ನಿತೊಂದು ದಿನವೇ ಸಂಗತ ಮಾದೊಡೆಂತು ಏನು ಮಾಡುವುದು? ಕರ್ತವ್ಯಮೆನೆ ಪೈತೃಕದ ಶೇಷಾನಮ ಆಗ್ರಣಿಸಿ ಕರ್ತವ್ಯವೆಂದೇ ಪೈತೃಕದ ಶೇಷಾನಮ ಆಗ್ರಣಿಸಿ ಕೃತ ಭೋಜಮಾದ ಪುದು ನಡುವಿರುಳ್ಗಳೆದ ವನಿತೆಯ ನೊಡಗೂಡಬಹುದು. ನಡುವಿರುಳ್ಗಳೆದ ವನಿತೆಯ ಒಡಗೂಡಬಹುದು. ಇಷ್ಟು ತಿಳಿದ ಮೇಲೆ ಅದರಿಂದ ಧರ್ಮ ಪದ್ಧತಿಯ ಈಗಿಸೆ ಖಂಡಿತವಾಗಿ ಅದರಿಂದ ಧರ್ಮ ಪದ್ಧತಿಯ ನೀಕ್ಷಿಸೆ ಇವಳ ನಿಂದು ಮೀರುವುದು ಮತವಲ್ಲವೆಂದು ತಿಳಿದನು. ಸತಿಗೆ ಷೋಡಶದ ಋತು ಸಮಯ ಆ, ಆ ಎಂಥ ಸಂದಿಗ್ಧ ಪರಿಸ್ಥಿತಿ ಸುಧನ್ವನ ಬದುಕಿನಲ್ಲಿ ಎದುರಾಯಿತು. ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದಿರುವ ಮೂರು ಕಾರ್ಯಗಳು ಒಂದೇ ದಿವಸ ಒಂದಾದರೆ ಅದರಿಂದ ಪಾರಾಗುವುದು ಬಹಳ ಕಷ್ಟ. ಏಕಾದಶಿ ವ್ರತದಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಅದೇ ದಿವಸ ತಂದೆಯವರ ಶ್ರಾದ್ದ ಕಾರ್ಯ ಬಂತು ಅಂತಾದ್ರೆ, ಅದೇ ದಿವಸ ಹೆಂಡತಿಯಾದವಳು ಪುತ್ರ ಭಿಕ್ಷೆಯನ್ನು ಮುಂದಿಟ್ಟರೆ ಅದರಿಂದ ಪಾರಾಗುವುದು ಬಹಳ ಕಷ್ಟ. ಏಕಾದಶಿ ವ್ರತದಲ್ಲಿದ್ದವ ಒಬ್ಬ ವ್ಯಕ್ತಿ ಊಟ ಮಾಡುವ ಹಾಗಿಲ್ಲ. ತಂದೆಯವರ ಶ್ರಾದ್ದ ಕಾರ್ಯ ಅಂತಾದ್ರೆ ಊಟ ಮಾಡಲೇಬೇಕು. ಊಟ ಮಾಡಿದರೆ ವ್ರತ ಕೆಟ್ಟು ಹೋಗ್ತದೆ, ಊಟ ಮಾಡದಿದ್ದರೆ ತಂದೆಯವರಿಗೆ ಸದ್ಗತಿ ಇಲ್ಲ. ಹಾಗಾದ್ರೆ ಏನು ಮಾಡುವುದು? ರಾಜ್ಯರೊಂದು ಮಾತನಾಡಿದ್ದಾರೆ. ಏಕಾದಶಿ ವ್ರತದಲ್ಲಿದ್ದಂಥ ಒಬ್ಬ ವ್ಯಕ್ತಿಗೆ ಅದೇ ದಿವಸ ಶ್ರಾದ್ದ ಕಾರ್ಯ ಬಂತು ಅಂತ ಆದ್ರೆ, ಶ್ರಾದ್ದಕ್ಕಾಗಿ ಮಾಡಿ ಇಟ್ಟಂತ ಶೇಷಾನ್ನವನ್ನು ಆಘ್ರಾಣಿಸಿದಾಗ ಅದರ ಸುವಾಸನೆ ಎನ್ನುವುದು ಉದರವನ್ನ ಪ್ರವೇಶ ಮಾಡಿದ್ರೆ ಊಟ ಮಾಡಿದ ಫಲಪ್ರಾಪ್ತವಾಗುವುದರ ಮುಖೇನ ತಂದೆಯವರಿಗೆ ಸದ್ಗತಿಯಾಗಿ ಏಕಾದಶಿ ವ್ರತಕ್ಕೂ ಭಂಗ ಬಾರದೆ ಪರಿಪೂರ್ಣವಾಗುತ್ತದೆ ಅಂತೆ. ಮಧ್ಯರಾತ್ರಿಯನ್ನ ಕಳೆದ ಬಳಿಕ ಮಡದಿಯನ್ನ ಒಡಗೂಡಿದ್ದೆ ಹೌದು ಅಂತಾದ್ರೆ ಇದು ಧರ್ಮಕ್ಕೆ ವಿರೋಧವಾದ ಕಾರ್ಯ ಅಲ್ಲ ಎನ್ನುವ ಹಾಗೆ ಪ್ರಾಜ್ಞರಾಡಿದ್ದಾರೆ. ಏಕಾದಶಿ ವ್ರತ ಹರಿಯನ್ನ ಕಾಣುವುದು, ತಂದೆಯವರ ಕಾರ್ಯವರ ಮಾತನ್ನ ಈಡೇರಿಸುವುದು, ಮಡದಿಗೆ ಪುತ್ರ ಭಿಕ್ಷೆಯನ್ನು ನೀಡುವುದು, ಎರಡು ಕಾರ್ಯವನ್ನ ಪೂರೈಸಿ ಅದಾದ ಮೇಲೆ ಮಡದಿಯನ್ನ ಕೂಡುತ್ತೇನಂತ ಯೋಚನೆ ಮಾಡಿದ್ರೆ ಭವಿಷ್ಯತ್ತನ್ನ ಬಲ್ಲವರು ಯಾರು? ಯುದ್ಧ ಕ್ಷೇತ್ರದಲ್ಲಿ ಗೆದ್ದು ಬಂದರೆ ಮಾತ್ರ ಸೇರುವುದಕ್ಕಾದೀತು. ಸತ್ಯ ಅಂತಾದ್ರೆ ಆಡಿದ ಮಾತಿನದು ಹಾಗೇ ಉಳಿತದೆ. ಅದು ಆಗಬಾರದು ಅಂತಾದ್ರೆ ಸಮಯ ಎಷ್ಟಾದರೂ ತೊಂದರೆ ಇಲ್ಲ, ಭಂಗ ಅದೇನೇ ಬರಲಿ, ಅಂತರಂಗದಲ್ಲಿ ಹರಿಯನ್ನ ಧ್ಯಾನಿಸಿ ಪ್ರಭಾವತಿ ಅಂತಃಪುರದಲ್ಲಿದ್ದು ನಾಳಿನ ಸೂರ್ಯೋದಯಕ್ಕೆ ಯುದ್ಧ ಕ್ಷೇತ್ರ ಪ್ರವೇಶ ಮಾಡ್ತೇನೆ. ಪ್ರಭಾವತಿ
ತಿನಕ ತಿದ್ದಿತ್ತು ಎದೊಂದು ಹೊರಸುದನೋನು ಬೆದರಿಯರಗಿ ಹೊರಗೆ ಗೊಂಡು ಶಂಕರಿಗಳನ್ನು ಮಡಿದು ವಂದನೆಗೈದ. ಎನ್ನನುಳುಹಿದ ಶೇಷಶಯನ ಪ್ರಭಾವತಿ ಅಂತಃಪುರದಲ್ಲಿದ್ದಂತೆ ನಾನು ಬರುವುದು ವಿಳಂಬವಾಯಿತೆನ್ನುವ ಕಾರಣಕ್ಕಾಗಿ ತಂದೆಯವರ ಆಳುಗಳು ಬಂದು ಕರ ಕಟ್ಟಿ ಎಳೆದುಕೊಂಡು ಹೋದರಲ್ಲ, ಆಗಲೇ ಶಂಕಲಿಕಿತರು ಆಜ್ಞೆಯನ್ನ ಮಾಡಿದ್ದಾರೆ. ತಪ್ಪಿದವರನ್ನ ಕುದಿಯುತ್ತಿರುವ ತೈಲ ಭಾಂಡಕ್ಕೆ ತಳ್ಳಬೇಕೆನ್ನುವ ಹಾಗೆಯೇ ನನ್ನನ್ನು ನೂಕಿದರು. ಕುದಿಯುವ ಎಣ್ಣೆಯಿಂದ ಎಳ್ಳಿನೆತ್ತು ನೋವಾಗಲಿಲ್ಲ. ಆಗ ಶಂಕಲಿಕಿತರ ಯೋಚನೆ ಆದದ್ದು, ಸುಧನ್ವ ಯಾವುದೋ ಮೋಡಿಯನ್ನ ಮಾಡಿದ್ದಾನೆ ಎನ್ನುವ ಹಾಗೆ ವೀಳ್ಯದ ಎಲೆಯನ್ನ ಎಣ್ಣೆಯ ಕೊಪ್ಪರಿಗೆ ಹಾಕಿ ಶಂಕಲಿಕಿತರೆ ಧುಮುಕಿದರು. ಆಗ ಅವರಿಗೂ ತಂಪಿನ ಅನುಭವವನ್ನು ಕೊಟ್ಟಿತಂತೆ. ಆಗ ಎತ್ತುವುದಕ್ಕೆ ಹೇಳಿ ನನ್ನನ್ನು ಅವರೇ ಸರ್ವರ ಸಮ್ಮುಖದಲ್ಲಿ ಹೊಗಳಿದ್ದು, ನಿನ್ನ ಮಗ ಬರೆ ಸುಧನ್ವನಲ್ಲ ಭಕ್ತ ಸುಧನ್ವ ಎನ್ನುವ ಹಾಗೆ ಪುನರಪಿ ತಂದೆಯವರಿಂದ ಹಿಡಿದು ಹಿರಿಯವರೆಲ್ಲರ ಆಶೀರ್ವಾದವನ್ನು ಪಡೆದೆ ಚಂಪಕಾವತಿಯ ಯುದ್ಧ ಕ್ಷೇತ್ರಕ್ಕೆ ಬಂದು ನಿಂತಿದ್ದೇನೆ. ಪಾಂಡವರ ಯಜ್ಞಾಶ್ವವನ್ನ ಕಟ್ಟಿದ ಮೇಲೆ ಬಿಡಿಸಿಕೊಂಡು ಹೋಗುವುದಕ್ಕೆ ಬರುವ ಭಟರನ್ನ ಕೆಣಕುವುದಕ್ಕಾಗಿ ಬಲಿಯುವ ಯುವ ಯಾವುದು ಗೊತ್ತುಂಟ? ಸುತ್ತ ಪದ್ಮವ್ಯೂಹಂ ರಚಿಸಿ ಸುತ್ತ ಪದ್ಮವ್ಯೂಹಂ ರಚಿಸಿ ನಡುವೆ ನರನುತ್ತಮ ತುರಗವಂ ಕಟ್ಟಿ ನಡುವೆ ನರನುತ್ತಮಂ ತುರಗವಂ ಕಟ್ಟಿ ಕಾಳಿಗೆ ಬಡವತ್ತಾಗಿ ನಿಂದರೆ ರಿವೀರರಂ ಬರಪೇಳಲು ತರಸಾಗಿ